ಇನ್ನು ಇದೆಲ್ಲದರ ಜೊತೆಗೆ ಈ ದೂರುದಾರ ಟಿ.ಜೆ. ಅಬ್ರಾಹಂ ಈಗ ಮತ್ತೊಬ್ಬರ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ. ಅದು ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಟಿ.ಜೆ. ಅಬ್ರಾಹಂ. ಸಿಎಂ ವಿರುದ್ಧದ ತೀರ್ಪು ರಾಜಕೀಯ ಅಂದಿದ್ರಲ್ಲ, ಅದನ್ನ ಇಟ್ಕೊಂಡು ಇದು ರಾಜಕೀಯ ತೀರ್ಪು ಹೇಗಾಗುತ್ತೆ ಅಂತ ಟಿ.ಜೆ. ಅಬ್ರಾಹಂ ಕೋರ್ಟಿಗೆ ಹೋಗಿದ್ದಾರೆ. ನ್ಯಾಯಾಂಗ ನಿಂದನೆ ಅರ್ಜಿ ಸಲ್ಲಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಟಿ.ಜೆ. ಅಬ್ರಾಹಂ ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ನೂರಕ್ಕೂ ನೂರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್, ನಾನು ಬಿಡಿಸಿ ಹೇಳಂಗಿಲ್ಲ. ನಾನು ಇದು ಪೊಲಿಟಿಕಲ್ ಆಗಿರೋದು. ಇದು ನಿನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ. ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದು, ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೂರಕ್ಕೂ ನೂರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್, ನಾನು ಬಿಡಿಸಿ ಹೇಳಂಗಿಲ್ಲ. ನಾನು ಇದು ಪೊಲಿಟಿಕಲ್ ಆಗಿರೋದು. ಇದು ನಿನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ. ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದು, ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲ, ಖಂಡಿತ ನಾನು ಹೇಳ್ದಲ್ಲ, ನ್ಯಾಯಾಲಯ ಬಗ್ಗೆ ನಮ್ಗೆ ಗೌರವ ಇದೆ. ಹಂಗೆ ನಾನು ಹೇಳಿದ್ರೆ ನಾನು ಕ್ಷಮೆ ಕೇಳಕ್ಕೆ ಸಿದ್ಧಾಗಿದ್ದೀನಿ. ನಾನು ಹಂಗೆ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ತಪ್ಪು ಬಂದಿರ್ಬೋದು. ಅದು ನ್ಯಾಯಾಲಯ ಬಗ್ಗೆ ಯಾರೂ ಮಾತಾಡೋದು ಸರಿ ಇಲ್ಲ. ಅದು